ಸಮಾಜದಲ್ಲಿ ಒಂದಷ್ಟು ಅನ್ಯಾಯಗಳು ಅಂತ ಆದಾಗ ನಿಷ್ಪಕ್ಷಪಾತವಾಗಿ ಅದರ ವಿರುದ್ಧ ದನಿ ಎತ್ತುವಂಥ ವ್ಯಕ್ತಿತ್ವ ಕಿಶೋರ್ ಅವ್ರದ್ದು. ತುಂಬ ದಿನದ ನಂತರ ಮಾತಿಗೆ ಸಿಕ್ಕಿದರೆ ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ. ಸಿನಿಮಾ ವೇದಿಕೆ ಆದರೂ ಕೂಡ ಎಲ್ಲೇ ಹೋದರೂ ಒಂದು ಸಮಾಜದ ಮೇಲಿನ ಕಾಳಜಿಯನ್ನು ನೀವು ಬಿಟ್ಕೊಡಲ್ಲ. ವೇದಿಕೆ ಮೇಲೆ ಹೇಳ್ತಾ ಇದ್ರಿ 12 ವರ್ಷದ ನಂತರ ಎಲ್ಲೋ ಒಂದು ಕಡೆ ಸೌಜನ್ಯ ಕೇಸ್ನಲ್ಲಿ ಒಂದು ಸತ್ಯದ ಪರ ವಾಸ್ತವದ ಪರ ದನಿ ಎತ್ತುವಂಥ ಸಂದರ್ಭ ಬಂದಿದೆ ಅಂತ ಖುಷಿ ಆಗ್ತಿದೆ ಸರ್. ಆ, ಖುಷಿ ಅಂತ ಹೇಳಬೇಕಾಯ್ತು ಅಂತ ಗೊತ್ತಿಲ್ಲ. ಯಾಕಂದರೆ ಈ ಥರದ ಸನ್ನಿವೇಶಗಳಲ್ಲಿ ದುಃಖನೇ ಪಡಬೇಕು ನಾವು. ಅಟ್ಲೀಸ್ಟ್ ನ್ಯಾಯ ಸಿಗುತ್ತೆ ಅನ್ನೋ ಒಂದು ನೆಮ್ಮದಿ ಅಂತ ಹೇಳ್ಬೋದು. ಖುಷಿ ಅಂತ ಹೇಳೋಕ್ಕಾಗಲ್ಲ, ಒಂದು ನೆಮ್ಮದಿ ಸಿಗುತ್ತೆ ಅಂತ ಅನಿಸುತ್ತೆ. ಬೆಳವಣಿಗೆಗಳು ಆಗಿವೆ. ಬಟ್ ಸ್ಟಿಲ್ ಅದರ ಮೇಲಿರೋ ಒತ್ತಡ ನೋಡಿದ್ರೆ ಭಯನೂ ಆಗುತ್ತೆ. ಆದರೆ ಅದರ ಹಿಂದೆ ಇಷ್ಟು ವರ್ಷಗಳು ಅವಿರತವಾಗಿ ಅಂದರೆ ಇಷ್ಟು ನ್ಯಾಯನೇ ಸಿಗದೆ ಅದು ಅನ್ಯಾಯನೇ ಫೇಸ್ ಮಾಡಿ 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 ಕೂಡ ಹೋರಾಟ ಮಾಡ್ತಾರಲ್ಲ, ಅವ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ, ತುಂಬ ಭರವಸೆ ಇದೆ. ಅವರ ಭರವಸೆ, ಅವರ ಹೋರಾಟದಲ್ಲಿ ನಂಬಿಕೆ ಇಟ್ಟು ಆ ನೆಮ್ಮದಿ ಅಥವಾ ಭರವಸೆ ನನ್ನಲ್ಲೂ ಇದೆ. ಸರ್, ನಿಮ್ಮ ಅನಿಸಿಕೆ ಪ್ರಕಾರ ಧರ್ಮಸ್ಥಳದಾಗಿರೋ ಒಂದಷ್ಟು ವಿಚಾರಗಳು ನಿಮ್ಮ ಅಧ್ಯಯನದ ಪ್ರಕಾರ ವಾಸ್ತವ ಏನಾಗಿದೆ ಅಂತ ನಡೆದಿದೆ ಆ ಒಂದು ಸಂದರ್ಭ ಅಂದರೆ ಆ ಕ್ಷೇತ್ರದಲ್ಲಿ ಅಂತ ಅನಿಸ್ತಾ ಇದೆಯಾ? ಅಲ್ಲ, ಯಾಕಂದರೆ ಪೊಲೀಸರೇ ಕಂಡುಹಿಡಿಯೋಕ್ಕಾಗಲಿಲ್ಲ, ನಾನು ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ. ಆದರೆ ಕಾಮನ್ ಸೆನ್ಸಿಂದ ನೋಡೋಕ್ಕೆ ಹೋದರೆ ಅದನ್ನು ಈಗ ಒಬ್ಬ ಯಾರೋ ನಾನದೇ ಹೇಳ್ತೇನೆ, ನಾನು ಸಿನಿಮಾ ಪೊಲೀಸು ನನ್ನ ಹತ್ರ ಬಂದು ಯಾರು ಕಂಪ್ಲೇಂಟ್ ಕೊಡಿದ್ರೆ ನಾನು ಟಕ್ಕಂತ ಜಾಗಕ್ಕೆ ಹೋಗಿ ಅದು ಏನಿದೆ ಇದೆಯಾ ಇಲ್ವಾ, ಅವ್ನು ಹೇಳಿದ ನಿಜಾನೋ ಸುಳ್ಳ ಹೇಳ್ಬಿಡ್ತಾ ಇದ್ದೇನೆ. ಫಸ್ಟ್ ಅದು ತಿರೋದನ್ನ ತೆಗೆದ್ರೆ ಗೊತ್ತಾಗೋಗ್ಬಿಡುತ್ತಲ್ಲ. ಇರ್ಬೋದು ಏನೇ ಲೀಗಲ್ ಕಾಂಪ್ಲಿಕೇಶನ್ಸ್ ಇರ್ಬೋದು ಅದರಲ್ಲಿ, ಬಟ್ ಅದೇ ಫಸ್ಟ್ ಇದು ಅಂತ ನಾನು ಸುಮಾರು ಲೀಗಲ್ ಎಕ್ಸ್ಪರ್ಟ್ಸ್ ಕೇಳಿದ್ದೀನಿ. ಬಟ್ ಕಾಮನ್ ಸೆನ್ಸೇ ಅದು ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಇಷ್ಟು ವರ್ಷ ಒಂದು ಕೇಸನ್ನು ನಮಗೆ ಹಾಕಿದ್ದಾರೆ ಅಂತಂದರೆ ಅಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಕೈವಾಡ ಇದ್ದೇ ಇದೆ ಅಂತ ಕಣ್ಣಿಗೆ ಕಾಣಿಸ್ತದೆ, ಎಂಥವ್ರಿಗೂ ಗೊತ್ತಾಗ್ತಾ ಇದೆ. ಆದರೂ ಎಲ್ರಿಗೂ ನಮಗೆ ಅದು ಎಲ್ಲವೂ ಸಹಜ ಆಗೋಗಿದೆ. ಈಗ ಅನ್ಯಾಯ ಅನ್ನೋದು, ಅತ್ಯಾಚಾರ, ಕೊಲೆಗಳು ಎಲ್ಲವೂ ಸಹಜ ಆಗೋಗಿದೆ. ನಾವು ಗೊತ್ತಿಲ್ಲ ನಮ್ಮ ಜೀವನದ ಓಟದಲ್ಲೋ ಅಥವಾ ಇವತ್ತಿನ ಮನಸ್ಥಿತಿ ಹೆಂಗಿದೆ ಅಂದರೆ, ನನಗೆ ಏನೂ ಆಗದೆ ಅದು ನಾನು ಸೇಫ್ ಆಗಿದ್ರೆ ಸಾಕಪ್ಪ ಅನ್ನೋ ತುಂಬ ಒಬ್ಬ ವ್ಯಕ್ತಿ ಕೇಂದ್ರಿತವಾದ ಬದುಕಿಗೆ ಬಂದು ಏನೋ ಒಂದಾಗಿ ಎಲ್ಲವೂ ಸಹಜ ಆಗೋಗಿದೆ. ಎಲ್ಲಿವರೆಗೂ ನಮ್ಮನ್ನು ಅಫೆಕ್ಟ್ ಮಾಡಲ್ಲ ಅಲ್ಲಿವರೆಗೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಅಲ್ಲಿ ಬಾರ್ಡ್ರಲ್ಲಿ ಜನ ಸತ್ರು, ಎಲ್ಲೆಷ್ಟೇ ಜನ ಎಲ್ಲೋ ಅತ್ಯಾಚಾರ ಆಗ್ತಾಯಿದ್ರು, ಏನೂ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅದರಿಂದ ಒಂದು ಡಿಸ್ಟೆನ್ಸ್ ಇಟ್ಕೊಂಡೆ ಎಲ್ಲನೂ ನಾರ್ಮಲ್ ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ಸೊ ಈ ಥರದ ಪರಿಸ್ಥಿತಿಲಿರುವಾಗ ನಾವು ಈ ಥರದೊಂದು ಕೇಸು ಇದು ಏನೋ ಹೇಳ್ತಾ ಎಲ್ಗೋ ಹೊಟ್ಟೋಗ್ಬಿಟ್ಟೆ ನಾನು. ಸಾರಿ, ನನಗೆ ಬ್ಲ್ಯಾಂಕ್ ಆಗೋಯ್ತು. ಏನು ಹೇಳ್ತಾ ಇದ್ದೆ ನಾನು ಫಸ್ಟು? ಸೌಜನ್ಯ ಕೇಸ್ ಹೇಳ್ತಾ ಇದ್ವಿ. ಬಟ್ ಯಾಕೆ ಅದನ್ನು ಹೇಳಿದೆ ಇವತ್ತಿನ? ಓಕೆ, ಜನ ಏನು ಕೇಳಿದೆ ಅಂದರೆ, ಜನ ಡಿಸ್ಟೆನ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇದನ್ನು. ಸೊ ಜನ ಎದ್ದು ಪ್ರಶ್ನೆ ಕೇಳಬೇಕಾಗತ್ತೆ. ಯಾಕಂದರೆ ಇದು ನಮಗೂ ಯಾವತ್ತು ಬೇಕಾದ್ರೂ ಆಗ್ಬೋದು. ಮೊನ್ನೆ ಆಗಿದೆ ನೋಡಿ, ಇದರಲ್ಲಿ ಬೆಳಗಾವಿಯಲ್ಲಿ ಒಬ್ಬ ಮುಸ್ಲಿಂ ಹೆಡ್ ಮಾಸ್ಟರ್ನ ಟ್ರಾನ್ಸ್ಫರ್ ಮಾಡಿಸ್ಬೇಕು ಅಂತ ಶ್ರೀರಾಮ ಸೇನೆಯವರು ಸೇರಿಕೊಂಡು ಮಕ್ಕಳ ನೀರಿನ ಟ್ಯಾಂಕಿಗೆ ವಿಷ ಹಾಕಿದ್ದಾರೆ. ನಿಮ್ಮ ಮಕ್ಕಳ ಟ್ಯಾಂಕಿಗೂ ವಿಷ ಹಾಕೋ ತನಕ ಕಾಯಬೇಕಾ ಅಥವಾ ಮುಂಚೆನೇ ದನಿ ಎತ್ತಬೇಕಾ ಅನ್ನೋದು ನಮಗೆ ಬಿಟ್ಟಿತ್ತು. ದನಿ ಎತ್ತಲಿಲ್ಲ ಅಂದರೆ ಒಂದು ದಿವಸ ಅಲ್ಲಿಗೂ ಬರುತ್ತೆ ಪರಿಸ್ಥಿತಿ. ಯಾಕಂದರೆ ಇವರೆಲ್ಲರೂ ಧರ್ಮಾಂಧರು ಇಲ್ಲ ದುಡ್ಡುಗೋಸ್ಕರ ಮಾಡ್ತಾರೆ. ಅವರು ರಾಜಕೀಯ ಲಾಭಕ್ಕೋಸ್ಕರ, ರಾಜಕಾರಣಿಗಳದೇ ಮಾಡೋದು ರಾಜಕೀಯ ಲಾಭಕ್ಕೋಸ್ಕರ, ಪದವಿಗೋಸ್ಕರ ಅವ್ರು ಏನು ಬೇಕಾದ್ರೂ ಮಾಡಿಸ್ತಾರೆ. ಸೊ ಅವ್ರು ಏನು ಬೇಕಾದ್ರೂ ದ್ವೇಷ ಹುಟ್ಟಾಕ್ತಾರೆ. ಅವರೆಲ್ಲರೂ ಜವಾಬ್ದಾರಿ ಇದಕ್ಕೆ. ಸೊ ಆದರೆ ಅವ್ರನ್ನ ಕ್ವೆಶ್ಚನ್ ಮಾಡದೆ ಬಿಟ್ಟರೆ ಇದು ಹಾಗೆ ನಡೀತಾನೆ ಹೋಗುತ್ತೆ. ಯಾಕಂದರೆ ಅವ್ರಿಗೆ ಅಧಿಕಾರ ಸಿಗ್ತಾ ಇರುತ್ತೆ, ಅವರಿಗೆ ಪವರ್ ಸಿಗ್ತಾ ಇರುತ್ತೆ, ಅವ್ರಿಗೆ ಹಣ ಸಿಗ್ತಾ ಇರುತ್ತೆ, ಆಸ್ತಿಗಳು ಸಿಗ್ತಾ ಇರುತ್ತೆ. ಹೀಗಾಗಿ ಮಾಡ್ತಾನೆ ಹೋಗ್ತಾ ಇರ್ತಾರೆ. ಆದರೆ ಅಫೆಕ್ಟ್ ಆಗ್ತಾ ಇರೋದು ಯಾರು? ಅಮಾಯಕರು. ಸೊ ಜನ ಅಮಾಯಕರ ಪರವಾಗಿ, ಜನನೇ ಅಮಾಯಕರು, ನಾವೇ ಅದು. ಸೊ ನಮ್ಮ ಪರವಾಗಿ ನಾವೇ ನಿಲ್ಲಿಲ್ಲ ಅಂತಂದ್ರೆ ಖಂಡಿತ ನ್ಯಾಯ ಸಿಗಲ್ಲ. ಈ ವ್ಯವಸ್ಥೆ ಎಲ್ಲವೂ ಹಣವಿದ್ದವನ ಪರವಾಗಿ ಹೋಗಿಬಿಟ್ಟಿದೆ ಈಗಾಗಲೇ. ಸೊ ಆ ಥರ ಇರುವಾಗ ಬೇಸಿಕ್ ಕಾಮನ್ ಸೆನ್ಸ್ನ ಉಪಯೋಗಿಸಿದ್ರೆ ಖಂಡಿತ ಇಲ್ಲೇನೋ ಎಡವಟ್ಟಾಗಿದೆ ಅಂತ ಕಾಣಿಸ್ತದೆ. ಯಾಕಂದರೆ 20 ದಿವಸ ಆದರೂ ಒಬ್ಬ ಬಂದು ಕಂಪ್ಲೇಂಟ್ ಕೊಟ್ಟಾಗ ನೀವು ಹೋಗಿ ಅಲ್ಲಿ ಆಗಿಲ್ಲ ಅಂತಂದರೆ ಖಂಡಿತ ಏನೋ ಎಡವಟ್ಟಿದೆ ಇಲ್ಲಿ. ಸೊ ಏನೋ ನಡೆದಿದೆ ಅನ್ನೋದು ಖಂಡಿತ ತುಂಬ ನಿರಾಳವಾಗಿ ಅಂದರೆ ತುಂಬ ಕ್ಲಿಯರಾಗಿ ಎಲ್ರಿಗೂ ಕಾಣಿಸ್ತಾ ಇದೆ.